ಇಲ್ಲಿ ಇವಾಗ ರೀಚ್ ಆಯ್ತಿದ್ ಲಾಸ್ಟ್ ಪ್ಲೇಸ್. ಅದಾದ್ಮೇಲೆ ಅಗೇನು ಮಂತ್ರಾಲಯ. ಓಕೆ, ಇಲ್ಲಿಗೆ ಬಂತು. ಹೆವಿ ಕ್ರೌಡ್. ಅಪ್ಪ ಲೈನ್ ಅಂತ ಹೆವಿ ಉಂಟು. ಪಂಚಮುಖಿ ಪಾದರಕ್ಷೆಗಳು ಲೈನ್ ನೋಡಿ. ಚಪ್ಪಲಿ ಇದೆ. ಏನು ಬೈಯೋದು? ಸ್ವರ್ಣ ಸ್ವರ್ಣ ಸ್ವರ್ಣ. ಪಂಚಮುಖಿ ಆಂಜನೇಯ ಇರೋದು, ಬಟ್ ಹೆವಿ ರಶ್ ಇರೋದ್ರಿಂದ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇವಾಗ ಮೇ ಬಿ ಆಚೆಗೆ ಹೋಗಿ ಇಲ್ಲಿ ಫ್ರೀ ಆಗ್ತದಾ? ಆಮೇಲೆ ಫಸ್ಟ್ ಈಗ ಆಚೆಗೆ ಫ್ರೀ ಇರ್ಬೋದೇನೋ. ಈಗ ಈಚೆಗೆ ಲಕ್ಷ್ಮೀ ಟೆಂಪಲ್ ಅಂದರು. ನೀವಿಬ್ರು ಫಸ್ಟ್ ವಾದ ಮಾಡಿ ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿ. ನೋಡಿ ಹತ್ರದಲ್ಲಿ ಎಷ್ಟು ಚಂದ ಮಾಡಿ ಕೂತಿದೆ. ನಾನು ತಗೊಂಡೋಗಿ ಮತ್ತೆ ವಿಡಿಯೋ ಮಾಡಿದ್ರೆ ಒಳ್ಳೆ ಆಯ್ತು. ಆ ಹುಡುಗಿ ಹತ್ರ ನೋಡ್ತಾ ಉಂಟು, ಅದು ಹುಡುಗಿ ಮಾತಾಡಿಸ್ತಾ ಅಂತ. ನೀವು ಯಾವುದೋ ಹೇಳಿದ್ರಲ್ಲ ಶೇಪ್, ಅಕ್ಕ ಅದೆಲ್ಲ ಎಂತ ಕಲ್ಲು? ದಿಂಬು. ಓಕೆ ಓಕೆ, ನಾನು ಆಮೇಲೆ ತೋರಿಸ್ತೇನೆ. ಇವಾಗ ಈಚೆಗೆ ಹೋಗುವ. ತುಂಬ ದೂರ ಉಂಟು. ನಾನು ವಿಡಿಯೋ ಆಫ್ ಮಾಡ್ತೇನೆ, ಆಮೇಲೆ ಮಾಡ್ತೇನೆ. ಏನೋ ಹೆಲಿಕಾಪ್ಟರ್ ಥರ ಕಾಣಿಸ್ತದಂತೆ ನೋಡು. ಎಂತಣ್ಣ? ಹೆಲಿಕಾಪ್ಟರ್. ಓ ಓಕೆ 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 ಓಕೆ, ಹೌದು. ಹಾಂ, ಅದು ತನ್ನಷ್ಟಕ್ಕೆ ಹಾಗೆ ಇದ್ರದಾ ಇಟ್ಟದ್ದ? ಮೇಲ್ಗಡೆ ಯಾರೋ ದಿಂಬು ಹಾಕೊಂಡು ಮಲಗಿರೋ ಥರ ಕಾಣಿಸ್ತದೆ, ಕೆಳಗಡೆ ಫ್ಲೈಟ್ ಥರ ಕಾಣಿಸ್ತದೆ. ಹಾಸಿಗೆ ದಿಂಬ. ಬಟ್ ಇದೆಲ್ಲ ಎಂತ ಅದ್ರ ಒಳಗಡೆ ಇಟ್ಟಿರೋದು? ಎಲ್ಲ ಅರಕೆ ಮಾಡ್ಕೊಂಡಿರ್ತಾರೆ ಮನೆ ಕಟ್ಟೋರು. ಮದುವೆ ಆಗ್ಲಿ ನನಗೆ ಒಂದು ಒಳ್ಳೆ ಹುಡುಗಿ ನೋಡಿ. ಮಂಕಿ ಕಟ್ಕೊಳ್ಳಿ ಬೇಕಿದ್ರೆ, ನಂಗೆ ಬೇಡ. ಇಲ್ಲಿ ನೋಡಿ, ಇದೆಲ್ಲ ಹರಕೆದಂತೆ. ಹೌದು, ನೋಡಿ. ಇಲ್ಲಿಂದ ನೋಡ್ರಿ, ಇಲ್ಲಿಂದ ಹಿಂಗ್ ಹೋಗ್ರಿ ಆಯ್ತಾ, ಟೌಕೊಂಬರ್ರಿ. 100% ಟಿಕೆಟ್. ಈಗದು ಹುಡುಗರನ್ನು ಮದುವೆ ಆದ್ರೆ ಎಲ್ಲಿಗಾದ್ರೂ ಕಳಿಸ್ತಾರೆ ಟಿಕೆಟ್ ಮಾಡಿ. ನೋಡಿ ಹೆಲಿಕಾಪ್ಟರ್ ಐತೆ, ಹೋಗಿ ಅಲ್ವಾ? ಇದು ಕರೆಕ್ಟ್ ಶೇಪ್ ಉಂಟಣ್ಣ, ಹೆಲಿಕಾಪ್ಟರ್ ತರನೇ. ಬಟ್ ನಂಗೆ ಇದ್ರದ್ದು ಶೇಪ್ ಅರ್ಥ ಆಗ್ಲಿಲ್ಲ. ಮೇಲ್ಗಡೆದು ಮಲಗಿರೋದು, ಕೆಳಗಡೆದು ದಿಂಬು. ಇದು ಫ್ಲೈಟ್ ಆಗುತ್ತೆ ಆ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ. ಇವಾಗಿನ ಕಾಲದ ಹೆಣ್ಮಕ್ಳು ಹೆಂಗೆ ಅಂದ್ರೆ, ಇಲ್ಲಿಂದ ಕರ್ಕೊಂಡೋಗ್ತಾರೆ ಮೇಲೆ, ಅಲ್ಲಿ ಕರ್ಕೊಂಡು ತಳ್ಬಿಡ್ತಾರೆ. ಈಗದ ಹೆಣ್ಮಕ್ಳು ಇಲ್ಲಿಂದ ತಗೊಂಡೋಗಿ ಅಲ್ಲಿಂದ ಮೇಲಿಂದ ಪುತ್ತಕಂತ ಬಿಸಾಕ್ತಾರೆ. ಇಲ್ಲ, ಇದು ಕರೆಕ್ಟ್ ಗೊತ್ತಾಗ್ತದೆ. ಅಲ್ಲಿ ನಿತ್ರ ಕರೆಕ್ಟ್ ಗೊತ್ತಾಗ್ತದೆ. ಪುಣ್ಯ ಮಾಡಿರುತ್ತೆ ಅಷ್ಟೇ, ಪಾಪ ಮಾಡಿರೋರು ಅಲ್ಲ. ಪುಣ್ಯ ಮಾಡಿದವರಿಗೆ ನಿಮ್ಗೆ ಇಲ್ಲ, ಲೈಕ್ ಹೇಗೆ ಕಂಡಿತ್ತು ನಿಮ್ಗೆ ದೂರದಿಂದ ಕಂಡದಲ್ವಾ? ನಂಗೆ ಸಹ ದೂರದಿಂದ ಕಾಣ್ತದೆ ಅಲ್ವಾ ಮಂಕಿ? ಅಲ್ಲ, ನೀವು ದೂರದಿಂದನೇ ನೋಡಿದ್ದು, ಕಾಣಿಸ್ಲಿಲ್ಲ ನಿಮ್ಗೆ. ಇಷ್ಟೊತ್ತಿಲ್ಲದ ಎನರ್ಜಿ ಇವಾಗ ಎಲ್ಲಿಂದ? ಓ ಹೌದೌದು, ಇದ್ರಲ್ಲಿ ಆಲ್ರೆಡಿ ನೇಮ್ ಹಾಕಿದ್ದಾರೆ ನೋಡಿ, ಹಾಸಿಗೆ ಮತ್ತೆ ದಿಂಬು. ನೋಡೋ ದೂರದಿಂದ ಒಂದ್ಸಲ ನೋಡುವ. ಅಯ್ಯೋ ಬಾಬು ಮಂಗ, ನಂಗೆ ಮೊಬೈಲ್ ತಗೊಂಡ್ ಹೋಗ್ತದಂತ ಹೆದ್ರಿಕೆ. ಹೌದು, ಇವಾಗ ಅದರದೇ ಎತ್ಕೊಂಡು ತಿಂದ್ರೆ ಎಲ್ಲಿ ನಂಗೆ ಅರ್ಥ ಆಗ್ಲಿಲ್ಲ. ಇದೊಂದ್ಸಲ ನೋಡ್ಬೇಕು. ಇದು ಏರೋಪ್ಲೇನ್ ಫ್ರಂಟ್ ಪೋರ್ಷನ್.
ಯಾವ್ದು ಕೆಳಗಡೆದ್ದು? ಹಾ ಕೆಳಗಡೆದ್ದು. ಓಕೆ ಓಕೆ. ಹಾ ಏರೋಪ್ಲೇನ್ ಫ್ರಂಟ್ ಪೋರ್ಷನ್ ಇದ್ದಂಗೆ. ಹಾ ಮೇಲ್ಗಡೆ ಮನುಷ್ಯ ಹಿಂಗೆ. ಮೇಲ್ಗಡೆ ಅದು ಏನು ಹಾಸಿಗೆ ತರ ಅಲ್ಲಿ ನೋಡಿ ದಿಂಬದು ಹಾ ಅದ್ರ ಮೇಲೆ ಮಲಗಿರೋ ತರ ಅನ್ಸ್ತದೆ. ಆಗ ಓಕೆ ಓಕೆ ಓಕೆ. ಹಾ ಈಗ ಗೊತ್ತಾಯ್ತು. ಹಾಗಾದ್ರೆ ನಾನು ಪುಣ್ಯ ಮಾಡಿದ್ದೇನೆ ಅಂತ ಅರ್ಥ. ನಾನು ಪುಣ್ಯ ಮಾಡಿರೋ ಜೊತೆ ಇದ್ದಿದ್ದೇನೆ, ಅದಕ್ಕೆ ನಿಮ್ಗೆ ಹೌದಂತೆ. ಅದು ಅವಾಗ ಸಹ ನಾನು ದೂರದಲ್ಲಿ ನೋಡಿದ್ರೆ ಈ ತರ ಎಕ್ಸ್ಪ್ಲೈನ್ ಮಾಡೋರು ಇದ್ದಿದ್ರೆ ಅರ್ಥ ಆಗ್ತಿತ್ತು. ಇವರನ್ನೆಲ್ಲ ಕರ್ಕೊಂಡೋಗಿ ಫಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟು ನಾವು ಲಾಸ್ಟ್ ದಡ್ಡಿ ತಾಗೆ ಲಾಸ್ಟಿಗೆ ಬಂದದ್ದು. ದಡ್ಡಿನೇ ಇಲ್ಲ ಅಂತ ಹೇಳುತ್ತಿಲ್ಲ, ನಗಾಡ್ತೀರಾ. ಅವ್ರ ಅಕ್ಕ ಹೇಳುದು ನೋಡಿ, ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವು ಅಲ್ಲಿಂದ ಯಾರಾದ್ರು ಬಂದೆ ಇಲ್ಲಿಗೆ ಬನ್ನಿ. ಹಾ ನೋಡಿ ಇವ್ರು ಹೇಳ್ತಿದ್ದಾರೆ. ಎಂತ ಹೇಳಿ ಅಕ್ಕ ನೋಡಿ ಹೇಳ್ತಿದ್ದಾರೆ. ಹಾ ಇಲ್ಲಿಗೆ ಬರ್ಬೇಕು, ಹುಡುಕಿ ಹುಡುಕಿ ಬನ್ನಿ ಅವ್ರನ್ನ, ಆಯ್ತಾ? ಲೈಕ್ ಇಲ್ಲಿದ್ದು ಕಂಪ್ಲೀಟ್ ಸ್ಟೋರಿ ಹೇಳ್ತಿದ್ದಾರೆ ಅವರು. ಇಲ್ಲಿದ್ದು ಗೌಜಿಗೆ ಕೇಳಿದ್ರೆ ಹೇಳ್ತಾರ ಸ್ಟೋರಿ. ನಮ್ಗೆ ಇಲ್ಲಿ ಗಂಟೆ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ಇಲ್ಲೆಲ್ಲಾರು ಮಾತಾಡ್ತಿದ್ದಾರೆ. ಇದು ಬಟ್ಲಿಕ್ಕಿಲ್ವಾ? ಅದು ಹೊಡಿಯೋದಕ್ಕೇನೆ ಇರೋದು. ಮತ್ತೆ ಅವ್ರು ಹೊಡಿಬೇಡಿ ಅಂದ್ರಲ್ವಾ? ಹೊಡಿ. ಇಲ್ಲಿ ಸಹ ರಶ್ ಉಂಟು, ಅಲ್ಲಿ ಆದ್ರೆ ಓಡಿ ಬಂತು. ಇಲ್ಲಿಂದ ಅರ್ಧದಲ್ಲಿ ರಶ್ ಅಲ್ಲಿ ಸಿಗಾಕೊಂಡಿದ್ದೇವೆ. ಬಟ್ಟೆ ಹೋಗ್ಲೇಬೇಕು, ಅಷ್ಟು ದೂರದಿಂದ ಬಂದು ರಶ್ ಉಂಟಂತ ಹೇಳಿ ವಾಪಸ್ ಹೋಗೋದು ಸೀನೇ ಇಲ್ಲ. ಹಾ ಇಲ್ಲಿ ಹತ್ರ ಉಂಟು, ತುಂಬಾ ದೂರ ಇಲ್ಲ. ಇಲ್ಲೋನೋ ಇದು ಎಣ್ಣೆ ತಗೊಂಡೋಗಿ ಅಲ್ಲಿ ದೇವ್ರ ದೀಪಕ್ಕೆ ಹಾಕ್ಬೇಕು, ಮತ್ತೆ ಅದೇನೋ ಕೊಡ್ತಾರೆ ಅಲ್ಲಿ ಒಳಗಡೆ. ಅದಂದ್ರೆ ನಾವು ಪರ್ಚೇಸ್ ಮಾಡಬೇಕು. ಅಲ್ಲ ಅವ್ರ ಕೈಯಲ್ಲಿ ಉಂಟಲ್ಲ, ಪರ್ಚೇಸ್ ಮಾಡಬೇಕು, ಪೂಜೆ ಮಾಡಿ ಕೊಡ್ತಾರೆ ಅಲ್ಲಿ. ನಂದ ದೀಪಕ್ಕೆ ಸಂಕಲ್ಪ ಮಾಡಿ ಕೊಡುದಂತೆ. ಇಲ್ಲಿಂದ ಎಣ್ಣೆ ತಗೊಂಡೋಗಿ ನಾವೇ ಹಾಕುದಂತೆ, ಸಂಕಲ್ಪ ಮಾಡುದಂತೆ. ನೀವು ಹಾಕುವ ಎಣ್ಣೆ ಇಲ್ಲಿಗೆ ಆಗುದಿಲ್ಲ ಬಿಡಿ. ನಾನು ಹೇಳಿದ್ದು ನಮ್ಮ ಮನೆಯಿಂದ ತಗೊಂಡು ದೀಪ ಎಣ್ಣೆ. ಹಂಗಾದ್ರೆ ಓಕೆ. ಏನೋ ಇಲ್ಲಿ ಕಲ್ಲಿಗೆ ಬೆನ್ನು ಉಜ್ಬೇಕು ಅಂತಿದ್ದಾರೆ, ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗೋದು. ಇಲ್ಲಿ ಬೆನ್ನಿಗೆ ಕಲ್ಲು ಉಜ್ಬೇಕು ಹೇಳಿದ್ದಾರೆ, ಬಟ್ ನಂಗೆ ಕಲ್ಲೇ ಎಟ್ಕೋದಿಲ್ಲ. ಇಷ್ಟು ಶೋಲ್ಡರ್ ಮಾತ್ರ ಸಿಕ್ತಂತೆ. ಕಲ್ಲು ಬೆನ್ನಿಗೆ ಸಿಗುದಿಲ್ಲ, ಕೊಳ್ಳಿ ಅದೇ ಇವಾಗ ಸಿಕ್ಕಿತ್ತು. ತೋರಿಸ್ತೇನೆ. ತಲೆ ಎಲ್ಲ ಬೆನ್ನೆ ಗೊತ್ತಾ ಕಲ್ಲಿನ ವಿಶೇಷತೆ? ಕಲ್ ಮೇಲೆ ಎಕ್ಸಿಟ್ ಅಂತ ಬರ್ದಿದೆ, ಅಂದ್ರೆ ಆಚೆ ಹೋಗ್ಬೇಕು. ಕ್ಲಾಸಿಕ್. ಆ ಕಲ್ಲಿಗೆ ಎಂತಕ್ಕೆ ಉಜ್ಬೇಕಂತ ಗೊತ್ತುಂಟ? ನಾನೇನೋ ಸೀರಿಯಸ್ ಆಗಿ ಇವ್ರು ಹೇಳ್ತಾರೆ ಅಂತ ಕೇಳಿದ್ರೆ ಅದ್ರಲ್ಲಿ ಎಕ್ಸಿಟ್ ಅಂತ ಬರ್ದಿದಂತೆ, ಅದಕ್ಕೆ. ಪಾಪ ಅನಿಸ್ತದೆ. ನನ್ನ ಹತ್ರ ನಿಜ ಚೇಂಜೇ ಇಲ್ಲ. ಅಲ್ಲಿ ಮಂತ್ರಾಲಯದಲ್ಲಿ ಇದೇ ತರ ತುಂಬಾ ಜನ ಇದ್ದಾರೆ. ಚೇಂಜ್ ಕೊಟ್ಟು ನಂಗೆ ಸೋಡಾ ಬೇಡ, ನಂಗೆ ಖಾಲಿ ಹೊಟ್ಟೆಗೆ ಫಿಲ್ ಮಾಡ್ಕೊಳಕ್ಕೇನೆ ಹೇಳ್ತಾ ಇರೋದು. ನಂಗೆ ಅದು ಊಟ ಮಾಡಿದ್ರೆ ಮಾತ್ರ, ತಿಂಡಿ ಅಥವಾ ಊಟ ಮಾಡಿದ್ರೆ ನಂಗೆ ಒಂಥರ ಆಗ್ತದೆ. ನಾನು ಅದಕ್ಕೆ ಮಜ್ಜಿಗೆ ಕುಡಿಲಿಲ್ಲ ಅವಾಗದಿಂದ. ಅವ್ರು ಕರೆಯುವಾಗ ಪಾಪ ಅನ್ಸ್ತದೆ, ಚೇಂಜ್ ಇಲ್ಲ ನನ್ನ ಹತ್ರ. ಇದ್ದದಲ್ಲಿ ಮಂತ್ರಾಲಯದಲ್ಲೇ ಕೊಟ್ಟೆ. ಅನಿಸ್ತದೆ. ವಿಡಿಯೋ ಮಾಡ್ತಾ ಇರಲ್ಲ, ಅದಕ್ಕೆ ಲಾಡು ಕೊಟ್ರು. ಹೊಡಿತು ಬಂಪರ್ ಆಫರ್. ಆಫರ್ ತಗೊಂಡದ್ದು ಅವಾಗ್ಲೇ ಲಾಡು ಲಾಡು ಅಂತಿದ್ರು ಅವರು. ನಿಮ್ಗೆ 50 ರೂಪಾಯಿ ಕೊಡ್ಬೇಕು. ಇನ್ನು ಅಷ್ಟು ದೂರ ನಡಿಬೇಕು. ಬಟ್ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ಲಿಕ್ಕೆ ಆಗ್ತದ ಇಲ್ವಾ ಗೊತ್ತಿಲ್ಲ. ವಿಲ್ ಟ್ರೈ. ನೋಡಿ ನಮ್ಮ ಮಂಕಿಗೆ ನಂಬಿಕೆ ಮೇಲೆ ಮಜ್ಜಿಗೆ ಅವಾಗ ಕೊಟ್ಟಿದ್ದಾರೆ, ದುಡ್ಡು ತಗೊಳ್ಳಿಲ್ಲ. ಇವಾಗ ಬಂದು ರಿಟರ್ನ್ ಕೊಟ್ಟಿದ್ದಾರೆ ದುಡ್ಡು. ಥ್ಯಾಂಕ್ ಯು ಅಕ್ಕ. ಇವ್ರು ತಗೊಂಡಿದ್ದು ಅವ್ರು ಹಂಗೆ ಕೊಟ್ಟು ಕಳಿಸಿದ್ದಾರೆ, ಆಮೇಲೆ ಕೊಡಿ ಅಂತ. ಅಪ್ಪ ಇಲ್ಲಿ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಳ್ತಲ್ಲ, ಅವಾಗ ಇದ್ದದ್ದು ಕ್ಯೂ ಇನ್ನೂ ಸಹ ಅಲ್ಲಾಡ್ಲೇ ಇಲ್ಲ, ಹಾಗೆ ಉಂಟು. ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇನ್ನು ಮೇ ಬಿ 3-4 ಅವರ್ಸ್ ಆಗ್ಬೋದೇನೋ. ನಾವು ಮಂತ್ರಾಲಯ ಹೋಗಿ ಊಟ ಮಾಡ್ಬೇಕೆಂತ ಸಹ ತಿನ್ನಲಿಲ್ಲ. ಅಂದರೆ ಆವಾಗ ಮಾವಿನ ಹಣ್ಣು ತಿಂದೆ, ಇವಾಗ 1-2 ಪೀಸು ಇದು ತಿಂದೆ. ಎಂಥದ್ದು ವಾಟರ್ ಮೆಲನಿಗೆ ಕಲ್ಲಂಗಡಿ ತಿಂದೆ. ಇವಾಗ ನಾವು ಗಂಟೆ ಎಷ್ಟಾಯಿತು? 11:55. ನಮ್ಮದು ಗಾಡಿಯಲ್ಲಿ ಬಂದವರು ಇಬ್ಬರು ಸಹ ಇನ್ನೂ ಅಲ್ಲಿ ಆ ರಶಲ್ಲಿ
ಇಲ್ಲ ಅವರಿಬ್ರು ಅಲ್ಲೇ ಇದ್ದಾರೆ ಹುಡುಗರು. ಅವರು ಹಸ್ಬೆಂಡ್ ಮತ್ತು ವೈಫ್ ಅಲ್ಲಿ ಆಂಜನೇಯ ನೋಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬರೋವಾಗ ಇನ್ನು 3 ಅವರ್ಸ್ ಮೇಲೆ ಆಗ್ತದೆ. ನಾವು ಹಸಿವಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಎಂತಾದ್ರೂ ತಿನ್ನು ಅಂತೇಳಿ ಬಂದು ನಾನು ಹೋಗ್ಬೇಕು. ನಂಗೆ ಇಷ್ಟ ಇಲ್ಲ. ನಾವು ಬೆಳಿಗ್ಗೆ ಸೇವೆ ಕೊಟ್ಟಿತ್ತಲ್ಲ, ಅದ್ರದ್ದು ಕಡೆಯಿಂದ ನಮಗದು ಇದ್ರದ್ದು ಅಂದರೆ ಊಟದ್ದು ಸಿಕ್ಕಿದೆ. ಅದು ತೊಗೊಂಡೋದ್ರೆ ನಮಗೆ ಬೇಗ ಬಿಡ್ತಾರೆ. ಇಲ್ಲಿ ಆಗಿ ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ, ಅಲ್ಲಿಗೆ ಹೋಗೋದು. ಇಲ್ಲ ಅಂದರೆ ಹೇಗೋ ನೈಟ್ 10 ಗಂಟೆಗೆ ಬಸ್ಸು, ನೈಟ್ ಕೂಡ ಊಟ ಇರ್ತದಂತೆ. ರಾಯರ ಪ್ರಸಾದ ತಿಂದೇ ಹೋಗೋದು. ಅದು ನಮ್ಮ ಹಣೆಯಲ್ಲಿ ಬರ್ತಿದ್ರೆ ತಿನ್ಲಿಕ್ಕಾಗ್ತದೆ, ಇಲ್ಲಾಂದರೆ ಇಲ್ಲ. ಬಟ್ ನಂಗೆ ಆಸೆ ಉಂಟು ರಾಯರ ಪ್ರಸಾದ ತಿಂದು ಅಂದರೆ ಊಟ ಮಾಡಬೇಕು ಅಂತೇಳಿ. ನಾನೇ ಗುಡ್ ಗರ್ಲ್ ಆಯ್ತಾ, ನಾನು ಬೇಗ ಫಿನಿಶ್ ಮಾಡಿದ್ದೆ. ಇವರದೆಲ್ಲ ಆಗುತ್ತೆ ಇಲ್ಲ. ಹಾಂ, ನನಗೆ ರಾಯರಲ್ಲಿ ಊಟ ಮಾಡಬೇಕು. ತಿಂಡಿ ತಿಂದು ಅಲ್ಲೆಲ್ಲ ಹೋಗಿ ಬಂದ್ರು. ಇನ್ನೂ 2 ಜೋಡಿ ಬರೋದುಂಟು. ಇನ್ನೂ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಈ ಹಬ್ಬ ಗಾಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಬಿಸಿಲಲ್ಲಿ, ಬಟ್ ಕುತ್ಕೊಳ್ಳೇಬೇಕು. ಆಯ್ತು, ಇಲ್ಲಿಂದ ಈಗ ಹೊರಟದ್ದು. ಸುಸ್ತಾಯ್ತಲ್ಲ, ಬಿಸಿಲು ಜಾಸ್ತಿ ಅಲ್ಲ. ಇನ್ನು ಒಂದೇ ಒಂದು ಇಡ್ಲಿ ತಿನ್ಬೇಕು, 2 ಇಡ್ಲಿ ಜಾಸ್ತಿ ಆಯ್ತು. ಇಬ್ಬರಿಗೆ ವಿದಾಯ ಹೇಳ್ತಿದ್ದೇವೆ. ಇವರು ಈಗ ಹೊರಡ್ತಾರೆ ಇಬ್ರು ಸಹ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು. ಖುಷಿ ಆಯ್ತು. ಹೌದು, ಐಡಿ ಹಾಕಿ. ಮತ್ತೆ ವಿಡಿಯೋ ನೋಡ್ಬೇಕಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ? ನಂಬರ್ ಕೊಡಿ, ಇನ್ಸ್ಟಾಗ್ರಾಮಾ ಉಂಟ. ಇವರು ಅವಾಗದಿಂದ ಊಟಕ್ಕೆ ಹೋಗೋದು ಬೇಡ, ಹೆವಿ ರಶ್ ಉಂಟು ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ತುಂಬ ಆಸೆ ಇತ್ತು ಆಯ್ತಾ, ಊಟ ಇಲ್ಲಿದ್ದು ಮಾಡಲೇಬೇಕು. ಅಷ್ಟು ಆಸೆಯಿಂದ ಬಂದದ್ದು, ಊಟ ಮಾಡಲೇಬೇಕು. ವಾಪಸ್ ಇಷ್ಟು ದೂರ ಬಂದು ಹಾಗೆ ಪ್ರಸಾದ ತಗೊಳ್ದೆ ವಾಪಸ್ ಹೋಗೋದು ಅಂತ ಇಲ್ಲಿ ತನಕ ಲೈನಿಗೆ ಬಂದು ಸಡನ್ಲಿ ಹೇಳ್ತಿದ್ದಾರೆ ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಹೆವಿ ರಶ್ ಉಂಟು, ನನಗೆ ಸ್ಟ್ಯಾಮಿನಾ ಇಲ್ಲ, ನಿಲ್ಲಿಕ್ಕಾಗೋದಿಲ್ಲ, ನಿಮಗೂ ಆಗೋದಿಲ್ಲ, ಹಾಗಾಗ್ತದೆ ಹೀಗಾಗ್ತದೆ ಅಂತ. ಬಟ್ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಅಂತ ರಿಟರ್ನ್ ಹೊರಡುವಾಗ ಸಡನ್ಲಿ ಒಬ್ಬರು ಬಂದು VIP ಎಂಟ್ರಿ ಅದು 200 ಅಷ್ಟೇ. ಬಟ್ ಸಡನ್ಲಿ ನಾನು ರಾಯರ ಹತ್ರ ಕೇಳ್ಕೊಳ್ತಿದ್ದೆ, ನಾನು ಊಟ ಮಾಡಿದೆ ವಾಪಸ್ ಹೋದ್ರೆ ಬೇಜಾರಾಗ್ತದೆ ಅಂತ. ಸಡನ್ಲಿ ಊಟಕ್ಕೆ ಹೋಗ್ತುಂಟು, ಇವಾಗ ಖುಷಿ ಆಗ್ತುಂಟು. ಎಲ್ಲಿ ಈಚೆಂದವಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಖುಷಿ ಆಯ್ತು ನನಗೆ. ನಾನು ರಾಯರ ಹತ್ರ ಕೇಳ್ಕೊಳ್ತಾ ಇದ್ದೆ, ನನಗೆ ಪ್ರಸಾದ ಬೇಕು, ನಂಗೆ ಹಾಗೆ ವಾಪಸ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಸಿಕ್ತು, ಖುಷಿಯಲ್ಲಿ ಹೋಗ್ತಿದ್ದೆ. 200 ರೂಪಾಯಿ ಕೊಟ್ಟರು ಅಡ್ಡಿಲ್ಲ, ಪ್ರಸಾದ ಸಿಕ್ತಲ್ಲ, ಖುಷಿ ಆಗ್ತದೆ. ಊಟದ ಹಾಲ್ ಬಂತು. ಇಲ್ಲಿ ಸಹ ಹೆವಿ ರಶ್ ಮರೆ, ಹೇಗೆ ಉಂಟು ಗೊತ್ತಾ, ಜಾರ್ಲಿಕ್ಕೆ ಉಂಟು, ತೋರಿಸ್ತೀನಿ. ನಂಗೆ ಎಷ್ಟು ಖುಷಿ ಆಗ್ತುಂಟು ಗೊತ್ತುಂಟಾ, ನಾನು ಸಿಗೋದಿಲ್ಲ ಅನ್ಕೊಂಡೆ. ನಂಗೆ ಅಲ್ಲಿ ಅಳು ಬರ್ಲಿಕ್ಕೆ ಆಯ್ತಾಯ್ತಾ, ಇವರಿಬ್ರು ಸಹ ಸೇರ್ಕೊಂಡು ಬೇಡ ಹೋಗು ಅಂದ್ರು. ನಂಗೆ ಅಳು ಬರ್ಲಿಕ್ಕೆ ಆಯ್ತಾ, ಆದ್ರೂ ಕಂಟ್ರೋಲ್ ಮಾಡಿ ನಿಂತಿದ್ದೆ. ಆ ಉದ್ರಿ ಹೋಗ್ತದೆ, ಬೇಜಾರಾಯ್ತು, ಸುಮ್ಮನೆ ನಿಂತಿದ್ದೆ. ಸಡನ್ಲಿ ರಾಯರ ನೆನೆಸ್ಕೊಂಡೆ, ನನಗೆ ಪ್ರಸಾದ ಬೇಕು ಹೇಳಿ. ಅದಕ್ಕೆ ರಾಯರು ಯಾರನ್ನೋ ಕಳಿಸಿ ಪ್ರಸಾದ ಕೊಡಿಸ್ತಿದ್ದಾರೆ ಅನಿಸ್ತದೆ. ರಶ್ ಉಂಟಲ್ಲ ಫುಲ್, ಅದಕ್ಕೆ ಅಷ್ಟೇ. ಬೈತಾರ ಕೊಡ್ರಿ, ನನ್ನ ತಟ್ಟೆ ನನಗೆ ಕೊಡ್ರಿ.
ಒಂದು ನಿಮಿಷ ಹಿಡ್ಕೊಳ್ತೀರಾ? ಹಾಂ ಬಿಸಿ ಬಿಸಿಯಾ ಅಣ್ಣ? ಪ್ರಸಾದ ಹೇಗುಂಟು? ಪ್ರಸಾದ ಹೇಗುಂಟು? ಪ್ರಸಾದ ಹೇಗುಂಟು? ಚಂದ ಮಾಡಿ ಊಟ ಮಾಡಿ ಖುಷಿಯಿಂದ ಬಂತು. ಇವಾಗ ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯ್ತು. ಜಸ್ಟ್ ಹೊರಗೆ ಬಂತಲ್ಲ, ಜಸ್ಟ್ ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವು ಅವಾಗಲೇ ಹೋಗಿ ಬಂತು. ಆಯ್ತಾ ಊಟ? ಆ ಹುಡುಗ ಬೆಳಿಗ್ಗೆಯಿಂದ ಪಂಚಮುಖಿ ದೇವಸ್ಥಾನ ಅಂತ ಹೇಳ್ತಾ ಇತ್ತು. ನಾವು ಮತ್ತೆ ಬೇರೆ ಗಾಡಿಗೆ ಹೋಯ್ತು. ಆ ಹುಡುಗ ಈಗ ಸಿಕ್ಕಿ, ಅಕ್ಕ ಹೋದ್ರಿಯಾ ಅಂತ. ಬಟ್ ಖುಷಿ ಆಯ್ತು ನಂಗೆ. ರಾಯರ ಪ್ರಸಾದ ತಿನ್ನ ಇಲ್ಲಿ ತನಕ ಬಂದು ಅದು ಸಿಗದೇ ಇದ್ರೆ ಎಷ್ಟು ಗಿಲ್ಟ್ ಫೀಲ್ ಆಗ್ತದೆ ಅಲ್ವಾ? ಬಟ್ ಸಿಕ್ಕಿತ್ತು ಫೈನಲಿ. ತುಂಬ ಖುಷಿ ಆಯ್ತು. ಮಜ್ಜಿಗೆ ಬೇಕಾ?